ಪುಣ್ಯಭೂಮಿ ಬಿಟ್ಕೊಡಿ ಅಂತ ಯಾರೂ ಕೂಡ ಅದಕ್ಕೆ ಮುಂದೆ ಬಂದು ನಮಗೆ ಸಾಥ್ ಕೊಡ್ತಾ ಇಲ್ಲ. ಎಷ್ಟು ನೋವಾಗುತ್ತೆ ಅಂತಂದರೆ ಪುಣ್ಯಭೂಮಿ ಇದ್ದು ನಾವೆಲ್ಲೋ ಬಂದು ಒಂದು ಬೇರೆ ಜಾಗದಲ್ಲಿ ಮಾಡ್ತೀವಿ ಅಂತ ಅಂದಾಗ ಎಷ್ಟು ನೋವಾಗುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತು. ನಮ್ಗೆ ಯಾರು ಕೂಡ ಇಲ್ಲ, ಫಿಲಿಂ ಇಂಡಸ್ಟ್ರಿ ಇರ್ಬೋದು, ಇಲ್ಲ ರಾಜಕೀಯದ ಇರ್ಬೋದು. ಮೇಡಮ್, ವರ್ಷನೂ ಏನು ಹೇಳ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತೇ ಇದೆ. ವರ್ಷನೂ ಇದೇ ಮಾಡ್ತಾ ಇದ್ದೀವಿ, ವರ್ಷನೂ ಮಾಡ್ಕೊಂಡು ಬರೋದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ಕೇಳ್ತಾನೆ ಇದ್ದೀವಿ ನಮಗೆ ಪುಣ್ಯಭೂಮಿ ಬಿಟ್ಕೊಡಿ ಅಂತ. ಯಾರೂ ಕೂಡ ಅದಕ್ಕೆ ಮುಂದೆ ಬಂದು ನಮಗೆ ಸಾಥ್ ಕೊಡ್ತಾ ಇಲ್ಲ. ಎಷ್ಟು ನೋವಾಗುತ್ತೆ ಅಂತಂದರೆ ಪುಣ್ಯಭೂಮಿ ಇದ್ದು ನಾವೆಲ್ಲೋ ಬಂದು ಒಂದು ಬೇರೆ ಜಾಗದಲ್ಲಿ ಮಾಡ್ತೀವಿ ಅಂತ ಅಂದಾಗ ಎಷ್ಟು ನೋವಾಗುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತು. ಆ ನೋವನ್ನ ನಿನ್ನೆಯಿಂದ ನೋವು ತಿನ್ಕೊಂಡು ಒಳಗಡೆ ಇವತ್ತು ಅಪ್ಪಾಜಿದು 16ನೇ ವರ್ಷದ ಪುಣ್ಯಸ್ಮರಣೆ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಆ ಜಾಗ ಆಗಿದ್ದರೆ ನಮಗೆ ದೇವ್ರ ಗುಡಿ ಅವ್ರು ಅಲ್ಲೇ ಇದ್ದಾರೆ, ಜೊತೆ ಇದ್ದಾರೆ ಅನ್ನೋ ಒಂದು ಫೀಲ್ ಕೊಡ್ತಾಯಿತ್ತು ನಮಗೆ. ಅವ್ರ ಜೊತೆಲೇ ಇದ್ದೀವಿ ಅನ್ನೋ ಅಷ್ಟು ಖುಷಿ ಆಗ್ತಾಯಿತ್ತು. ಆದರೆ ಇಲ್ಲಿ ಏನಂತಂದರೆ ಅವ್ರು ನಿಯರ್ ನಮ್ಮ ಜೊತೆ ಇದ್ದಾರೆ ಅನ್ನೋ ಖುಷಿ ಆದ್ರೂ ಕೂಡ ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ಮಾಡ್ತಾಯಿದ್ದೀವಲ್ಲ ಅನ್ನೋ ನೋವಿದೆ ಮೇಡಮ್. ಅಪ್ಪಾಜಿ ಹುಟ್ಟು ಹಬ್ಬಕ್ಕೆ ಮತ್ತು ಪುಣ್ಯಸ್ಮರಣೆಗೆ ವರ್ಷನೂ ಅನ್ನ ಸಂತರ್ಪಣೆ ಇರ್ಬೋದು, ಬ್ಲಡ್ ಡೊನೇಟ್ ಇರ್ಬೋದು, ರಕ್ತದಾನ ಇರ್ಬೋದು, ಇಲ್ಲ ಕಣ್ಣು ಕೂಡ ಡೊನೇಟ್ ಮಾಡಿದ್ದೀವಿ. ಹೋದ ಸರಿ ಇದೆ 3 ವರ್ಷದ ಹಿಂದೆ ಸುಮಾರು 2,000 ಮೇಲೆ ಕಣ್ಣು ಡೊನೇಟ್ ಮಾಡಿದ್ದೀವಿ. ಜೊತೆಗೆ ದೇಹ ಕೂಡ ಡೊನೇಟ್ ಮಾಡಿದ್ದೀವಿ. ಪ್ರತಿ ವರ್ಷವೂ ಇದನ್ನು ನಡೆಸ್ಕೊಂಡು ಬರ್ತೀವಿ. ಹಾಗೆ ವಿಷ್ಣುವರ್ಧನ್ ಪ್ರಶಸ್ತಿ ಅಂತ ಹೇಳಿ ಮಹಿಳಾ ದಿನಾಚರಣೆ ಕೂಡ ವರ್ಷದಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಮೇಡಮ್. ನಾನು ಎಲ್ಲ ಅಭಿಮಾನಿಗಳಿಗೂ ಹೇಳೋದೊಂದೇ, ಪುಣ್ಯಭೂಮಿ ಆಗೋವರೆಗೂ, ಪುಣ್ಯಭೂಮಿ ಹೋರಾಟಕ್ಕೆ ಇರ್ಬೋದು, ಇಲ್ಲ ಪುಣ್ಯಭೂಮಿ ಸಿಗೋವರೆಗೂ ಎಲ್ಲರೂ ಜೊತೆ ಇರಿ. ವರ್ಷದಲ್ಲಿ 2 ದಿನ ಮಾತ್ರ ಬಂದು ಮಾತಾಡಿ ಇಲ್ಲಿ ಹತ್ಕೊಂಡು ಕರ್ಕೊಂಡು ಹೋಗಿಬಿಟ್ರೆ ಖಂಡಿತ ಪುಣ್ಯಭೂಮಿ ಸಿಗಲ್ಲ ನಮಗೆ. ಪ್ರತಿ ಹೆಜ್ಜೆಲೂ, ಪ್ರತಿ ಒಂದು ಹೆಜ್ಜೆಗೂ ಜೊತೆ ನಿಲ್ಲಿ, ಪ್ರತಿ ಹೆಜ್ಜೆಲೂ ಜೊತೆಯಾಗಿ. ವರ್ಷದ 2 ದಿನ ಮಾತ್ರ ಸೀಮಿತ ಇಟ್ಕೋಬೇಡಿ. ಪ್ರತಿ ಒಂದು ಹೆಜ್ಜೆಗೂ ಒಂದು ಕರೆ ಕೊಟ್ಟಾಗ ಜೊತೆ ಬಂದು ನಿಂತಾಗ ಮಾತ್ರ ಅದನ್ನು ನಾವು ಏನೇ ಮಾಡಬೇಕು ಅಂತಂದ್ರೂ ಸಾಧಿಸೋಕ್ಕೆ ಸಾಧ್ಯ ಆಗೋದು ಮೇಡಮ್. ಅಭಿಮಾನಿಗಳೆಲ್ಲ ಒಗ್ಗಟ್ಟಾಗಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅದಕ್ಕೆ ಬೆಂಬಲ ಸಿಗಲಿಲ್ಲ, ಯಾರೂ ಕೂಡ ಬೆಂಬಲ ಕೊಡಲಿಲ್ಲ. ಬೆಂಬಲ ಕೊಟ್ಟಿದ್ದಿದ್ರೆ ನಾವೆಲ್ಲೋ ಬಂದು ಹವೇಪಾರಿಗಳ ಥರ ಬಂದು ಇಲ್ಲಿ ಬಂದು ನಾವು ಅವ್ರಿಗೆ ಹುಟ್ಟುಹಬ್ಬ ಇರ್ಬೋದು, ಅವ್ರ ಪುಣ್ಯಸ್ಮರಣೆ ಇರ್ಬೋದು ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೋತೀನಿ. ನಮ್ಗೆ ಯಾರೂ ಕೂಡ ಇಲ್ಲ, ಫಿಲಿಂ ಇಂಡಸ್ಟ್ರಿ ಇರ್ಬೋದು, ಇಲ್ಲ ರಾಜಕೀಯದ ಇರ್ಬೋದು, ಯಾರೂ ಕೂಡ ನಮಗೆ ಸಾಥ್ ಕೊಡಲಿಲ್ಲ ಮೇಡಮ್. ತುಂಬ ಈ ವಿಷಯದಲ್ಲಂತೂ ತುಂಬ ನೋವಾಗುತ್ತೆ ನಮಗೆ. ನಾವು ಯಾರನ್ನೂ ಕೂಡ ಕೇಳಿ ನಮಗೂ ಸಾಕಾಗೋಗ್ಬಿಟ್ಟಿದೆ, ಬೇಜಾರಾಗೋಗ್ಬಿಟ್ಟು ಯಾರನ್ನೂ ಕೇಳೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದೀವಿ. ಅಭಿಮಾನಿಗಳೇ ಸೇರಿ ಇವಾಗ ಅಭಿಮಾನದ ಸ್ಮಾರಕ ಕಟ್ಟೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.